ನಿವೃತ್ತರಾದ ಪೊಲೀಸ್ ಇನ್ಸ್ಪೆಕ್ಟರ್ ಮುನಿಯಪ್ಪರವರಿಗೆ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಸನ್ಮಾನ. ಹೌದು, ಹುಣಸೂರು ಗ್ರಾಮಾಂತರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಸೇವೆ ಸಲ್ಲಿಸುತ್ತಿದ್ದ ಮುನಿಯಪ್ಪರವರಿಗೆ ಶುಕ್ರವಾರ ದಸಂಸದ ವತಿಯಿಂದ ಅಭಿನಂದಿಸಿ ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ದಸಂಸದ ರಾಜ್ಯ ಸಂಘಟನಾ ಸಂಚಾಲಕರಾದ ನಿಂಗರಾಜ್ ಮಲ್ಲಾಡಿರವರು ಮಾತನಾಡಿ, ಮುನಿಯಪ್ಪರವರು ಹಲವು ವರ್ಷಗಳಿಂದ ಹುಣಸೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ ಆಗಿ ಸೇವೆ ಸಲ್ಲಿಸುತ್ತಾ ನೊಂದ ಅನ್ಯಾಯಕ್ಕೊಳಗಾದ ಬಡ ಜನರಿಗೆ, ಅದರಲ್ಲೂ ದೀನ ದಲಿತರಿಗೆ ರಕ್ಷಣೆ ಮತ್ತು ನ್ಯಾಯ ಕೊಡಿಸುವಲ್ಲಿ ಶ್ರಮಿಸಿದ್ದಾರೆ. ಈ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರುವ 100ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಎಗ್ಗಿಲ್ಲದೆ ನಡೆಯುತ್ತಿದ್ದ ಅಕ್ರಮ ಸರಾಯಿ ಮಾರಾಟ, ಗಾಂಜಾ ಮಾರಾಟ ಮುಂತಾದ ಮಾದಕ ವಸ್ತುಗಳನ್ನು ತಡೆಗಟ್ಟಲು ತಮ್ಮದೇ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಮಾದಕ ವಸ್ತುಗಳಿಂದ ದೂರ ಇರುವಂತೆ ಪ್ರೌಢಶಾಲೆ ಮತ್ತು ಕಾಲೇಜು ಮಕ್ಕಳಿಗೆ ಅರಿವು ಮೂಡಿಸುತ್ತಿದ್ದರು. ಆದಿವಾಸಿಗಳಿಗೆ ಹೆಚ್ಚು ವಾಸ ಮಾಡುತ್ತಿರುವ ಕಾಡಂಚಿನ ಜನರಲ್ಲಿ ಬಾಲ್ಯ ವಿವಾಹ, ಫೋಕ್ಸೋ ಪ್ರಕರಣಗಳು ಹೆಚ್ಚಾಗುತ್ತಿದ್ದಾಗ ಆ ಕಾಯ್ದೆಗಳ ಬಗ್ಗೆ ಜಾಗೃತಿ ಮೂಡಿಸಿ ಇವರುಗಳನ್ನು ತಡೆಗಟ್ಟಲು ಶ್ರಮಿಸುತ್ತಿದ್ದರು. ದಲಿತರ ಮೇಲೆ ಜಾತಿ ಕಾರಣಕ್ಕಾಗಿ ನಡೆಯುವ ಅಸ್ಪೃಶ್ಯತೆ, ಜಾತೀಯತೆಯಂತಹ ದೌರ್ಜನ್ಯ ಪ್ರಕರಣಗಳನ್ನು ಮುಲಾಜಿಲ್ಲದೆ ಕಾನೂನು ರೀತಿ ಕ್ರಮ ಜರುಗಿಸುವ ಜೊತೆಗೆ ಯಾವ ಹಳ್ಳಿಗಳಲ್ಲಿ ಇಂದಿಗೂ ಅಸ್ಪೃಶ್ಯತೆ ಆಚರಣೆಯಲ್ಲಿದೆ ಎಂಬುದನ್ನು ಗುರುತಿಸಿ ಅಂತಹ ಹಳ್ಳಿಗಳಿಗೆ ಪೊಲೀಸ್ ಇಲಾಖೆ, ಕಂದಾಯ ಇಲಾಖೆ ಮತ್ತು ಸಮಾಜ ಕಲ್ಯಾಣ ಇಲಾಖೆಗಳ ಸಹಯೋಗದೊಂದಿಗೆ ಆ ಗ್ರಾಮದ ಜನರಿಗೆ ಜಾಗೃತಿ ಮೂಡಿಸಿ ಈ ಅನಿಷ್ಟ ಪದ್ಧತಿಗಳನ್ನು ನಿರ್ಮೂಲನೆ ಮಾಡಲು ಶ್ರಮಿಸಿದರು. ಇವರ ಶ್ರಮದಿಂದ ಬಿಳಿಗೆರೆ ಗ್ರಾಮದ ಪರಿಶಿಷ್ಟ ಮಾದಿಗ ಜಾತಿಗೆ ಸೇರಿದ ಜನರಿಗೆ ಆ ಗ್ರಾಮದ ಸವರ್ಣೀಯರು ದೇವಸ್ಥಾನ ಪ್ರವೇಶ ನಿರಾಕರಿಸಿದಾಗ ತಹಸೀಲ್ದಾರ್ರೊಂದಿಗೆ ಗ್ರಾಮಕ್ಕೆ ತೆರಳಿ ಅನೇಕ ಸಭೆಗಳನ್ನು ಮಾಡಿ ದಲಿತರು ಪೂಜೆ ಪುರಸ್ಕಾರಗಳನ್ನು ಮಾಡಲು ಪ್ರವೇಶಕ್ಕೆ ಪ್ರವೇಶ ಕಲ್ಪಿಸಿ ಸಮಾನತೆಯನ್ನು ಕಲ್ಪಿಸಿಕೊಟ್ಟರು. ಅಷ್ಟೇ ಅಲ್ಲದೆ ಕಟ್ಟೆಮಾಳವಾಡಿ ಗ್ರಾಮದಲ್ಲಿ ಹಿಟ್ ಅಂಡ್ ರನ್ ಕೇಸ್ನಲ್ಲಿ ರಾಜನಾಯಕನ ಹೆಂಡತಿ ಮಂಜುಳಮ್ಮಳಿಗೆ 2 ಲಕ್ಷ ಪರಿಹಾರವನ್ನು ಅವರ ಮನೆ ಬಾಗಿಲಿಗೆ ಹೋಗಿ ಕೊಡಿಸಿ ಮಾನವೀಯತೆಯನ್ನು ಮೆರೆದರು. ಇಂತಹ ಮನಸ್ಥಿತಿಯುಳ್ಳ ಮುನಿಯಪ್ಪರವರು ಹುಣಸೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ ಆಗಿ ಸೇವೆ ಸಲ್ಲಿಸಿ ಇಂದು ನಿವೃತ್ತರಾಗಿರುತ್ತಿದ್ದಾರೆ. ಇಂತಹ ಪೊಲೀಸ್ ಅಧಿಕಾರಿಯು ಪೊಲೀಸ್ ಇಲಾಖೆಯಲ್ಲಿ ಅಪರೂಪರಾಗಿದ್ದಾರೆ. ಇವರಿಗೆ ತಾಲೂಕಿನ ಸಮಸ್ತ ಬಡಜನರ, ನೊಂದ ಜನರ ಪರವಾಗಿ ಹುಣಸೂರು ತಾಲೂಕು ದಸಂಸವು ಅಭಿನಂದಿಸಿ ಸನ್ಮಾನಿಸಿದ್ದೇವೆ ಎಂದರು. ಇನ್ನು ಇನ್ಸ್ಪೆಕ್ಟರ್ ಮುನಿಯಪ್ಪರವರು ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡಿ, ಹುಣಸೂರು ಗ್ರಾಮಾಂತರ ಪೊಲೀಸ್ ಠಾಣೆಯು ದೊಡ್ಡ ಪೊಲೀಸ್ ಠಾಣೆಯಾಗಿದ್ದು 100ಕ್ಕೂ ಹೆಚ್ಚು ಹಳ್ಳಿಗಳು ಈ ಠಾಣೆ ವ್ಯಾಪ್ತಿಗೆ ಒಳಪಡುತ್ತದೆ. ಈ ಪೊಲೀಸ್ ಠಾಣೆಯಲ್ಲಿ ಹಲವಾರು ರೀತಿಯ ಸಮಸ್ಯೆಗಳು ಬಂದಾಗ ನಾನು ಕಾನೂನಿನ ಜೊತೆಗೆ ಮಾನವೀಯತೆಯ ನೆಲೆಗಟ್ಟಿನಲ್ಲಿ ಕೆಲಸ ಮಾಡಿದ್ದೇನೆ. ಉಳ್ಳವರಿಂದ ಅಸಹಾಯಕರ ಮೇಲೆ ನಡೆಯುತ್ತಿದ್ದ ಯಾವುದೇ ರೀತಿಯ ದೌರ್ಜನ್ಯವನ್ನು ನಾನು ಸಹಿಸುತ್ತಿರಲಿಲ್ಲ. ಅಂತಹ ದೌರ್ಜನ್ಯವು ನನಗೆ ಆಗಿದೆ ಎಂಬ ಭಾವಿಸಿ ನೊಂದ ಜನರಿಗೆ ನ್ಯಾಯ ಕೊಡಿಸುತ್ತಿದ್ದೇನೆ. ಸಮಾಜದಲ್ಲಿರುವ ಅಸಮಾನತೆ, ಜಾತೀಯತೆಯಂತಹ ಅನಿಷ್ಟ ಪದ್ಧತಿಗಳ ನಿರ್ಮೂಲನೆ ಮಾಡಲು ಕಾನೂನು ಮತ್ತು ಜನರಲ್ಲಿ ಅರಿವು ಮೂಡಿಸಿ ಶ್ರಮಿಸಿದ್ದೇನೆ. ನಾನು ಬಡತನದ ನೋವನ್ನು ಅನುಭವಿಸಿದ್ದರಿಂದ ಬಡವರ ನೋವು ನನಗೆ ತಿಳಿದು ಅಂತಹವರಿಗೆ ನ್ಯಾಯ ಕೊಡಿಸುವಂತಾಯಿತು. ಯಾವುದೇ ಪೊಲೀಸ್ ಅಧಿಕಾರಿ ಯಶಸ್ಸು ಕಾಣಬೇಕಾದರೆ ಸಮಾಜದ ಜನರ ಸಹಕಾರ ತೀರಾ ಅಗತ್ಯವಾಗಿರುತ್ತದೆ. ಅಂತಹ ಸಹಕಾರವು ಹುಣಸೂರು ತಾಲೂಕಿನ ಗ್ರಾಮಾಂತರ ಪ್ರದೇಶದ ಜನರಲ್ಲಿ ದೊರೆತು ಅವರ ಪ್ರೀತಿ ವಿಶ್ವಾಸದಿಂದ ಅನೇಕ ಸಮಸ್ಯೆಗಳನ್ನು ಪರಿಹರಿಸಲು ಸಹಕಾರಿಯಾಗಿದೆ. ಇದರಿಂದ ನನಗೆ ಆತ್ಮಸಂತೋಷವಿದ್ದು, ನನ್ನ ಅಧಿಕಾರಾವಧಿಯಲ್ಲಿ ನನಗೆ ಪ್ರೀತಿ ತೋರಿಸಿ ಸಹಕರಿಸಿದ ದಲಿತ ಸಂಘಟನೆಗಳನ್ನು, ಹುಣಸೂರಿನ ಜನರನ್ನು ನಾನಿಂದೂ ಮರೆಯುವಂತಿಲ್ಲ ಎಂದು ಭಾವುಕರಾದರು. ಈ ಸಂದರ್ಭದಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸ್ವಾಮಿನಾಯಕ, ಬಸಪ್ಪ, ದಸಂಸದ ತಾಲೂಕು ಸಂಚಾಲಕರಾದ ಬಲ್ಲೇನಹಳ್ಳಿ ಕೆಂಪರಾಜು, ಕಲಾವಿದ ಮತ್ತು ಹಾಡುಗಾರ ಕಿರಿಜಾಜಿ ಗಜೇಂದ್ರ, ಮಲ್ಲಿಕ್ ಪಾಷಾ, ಲತೇಶ್, ಕಲ್ಕುಣಿಕೆ ಸಿದ್ದರಾಜು, ಸೋಮನಹಳ್ಳಿ ಕೆಂಪರಾಜು, ದಲಿತ ಮಹಿಳಾ ಒಕ್ಕೂಟದ ಲಕ್ಷ್ಮಿ, NS ತಿಟ್ಲು, ಕಾಳಮ್ಮ, ಕಲ್ಕುಣಿಕೆ ಪಾರ್ವತಿ, ಅಂಬೇಡ್ಕರ್ ನಗರದ ಶೋಭಮ್ಮ, ದಾಸಪ್ಪ, ಪ್ರೇಮ, ಬಿಳಿಗೆರೆ ಗ್ರಾಮದ ಮಾದಯ್ಯ, ಚೆಲುವಯ್ಯ ಮುಂತಾದವರು ಹಾಜರಿದ್ದರು. ಬಂಧುಗಳೇ, ನಮ್ಮ ಹುಣಸೂರು ಗ್ರಾಮಾಂತರ ಪೊಲೀಸ್ ಠಾಣೆಯ ನಮ್ಮ ಇನ್ಸ್ಪೆಕ್ಟರ್ ಆದಂಥ ಸನ್ಮಾನ್ಯ ಶ್ರೀ ಮುನಿಯಪ್ಪ ಸಾಹೇಬರು ಹಲವಾರು ವರ್ಷಗಳಿಂದ ಸುಮಾರು 2 ವರ್ಷದ 2 ತಿಂಗಳಾಯಿತು ಇಲ್ಲಿಗೆ ನಮ್ಮ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಬಂದು ಇಲ್ಲಿ ಒಳ್ಳೆಯ ಕರ್ತವ್ಯವನ್ನು ನಿರ್ವಹಿಸಿ ಈ ದಿನ ಶುಕ್ರವಾರ ಈ ದಿನ ನಿವೃತ್ತಿ ಆಗ್ತಾ ಇದ್ದಾರೆ. ಸುಮಾರು ಸಂಜೆ 5:05 ಇರಬೇಕು ಇವರ ನಿವೃತ್ತಿ. ಮುಂಚಿತವಾಗಿ ನಾವೆಲ್ಲ ಬಡವರು, ಹುಣಸೂರು ತಾಲೂಕಿನ ಎಲ್ಲ ಬಡ ಜನರು ಇವತ್ತು ಅವರಿಗೆ ಒಂದು ಅಭಿನಂದನೆಯನ್ನು ಕೊಡುವಂಥ, ಬೀಳ್ಕೊಡುಗೆ ಕೊಡುವಂಥ ಒಂದು ಕೆಲಸವನ್ನು ನಮ್ಮ ತಾಲೂಕಿನ ಸಮಸ್ತ ಜನರ ಪರವಾಗಿ ನಾವು ಮಾಡ್ತಾ ಇದ್ದೇವೆ. ಇದು ಅವಿಸ್ಮರಣೆ ಬಯಸ್ತೀನಿ. ಏಕೆ ಅಂತಂದರೆ ನಾವು ಹಲವಾರು ಇನ್ಸ್ಪೆಕ್ಟರ್ಗಳನ್ನ ನಾವು ನೋಡಿದ್ದೀವಿ. ಆದರೆ ಇವರು ಬಂದ ನಂತರ ಬಡವರು, ನೊಂದಂಥವರು ಮತ್ತು ಅನ್ಯಾಯಕ್ಕೊಳಗಾದಂಥ ಜನರಿಗೆ ನ್ಯಾಯ ಕೊಡಿಸುವಂಥ ಕೆಲಸದಲ್ಲಿ ಕಾನೂನು, ಮಾನವೀಯತೆಯ ನೆಲೆಗಟ್ಟಿನಲ್ಲಿ
ಒಂದು ಭಾಳ ಒಂದು ಮುಚ್ಚರ್ತೆ ವಹಿಸಿ ಕಾನೂನಿನ ರಕ್ಷಣೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಭಾಳ ಮುಖ್ಯವಾಗಿ ಇವರು ಕೂಡ ಆ ಒಂದು ನೋವಿನಲ್ಲಿ ಬಂದಿರುವಂಥ ಒಂದು ಅಧಿಕಾರಿಯಾಗಿರಬೇಕು ಅನ್ನೋವಂಥದ್ದು ನಮಗೆ ಭಾಸವಾಗ್ತಾ ಇದೆ. ಇವತ್ತು ನಮ್ಮ ಹುಣಸೂರು ಗ್ರಾಮಾಂತರ ಪೊಲೀಸ್ ಠಾಣೆ ಸುಮಾರು 100ಕ್ಕೂ ಹೆಚ್ಚು ಹಳ್ಳಿಗಳನ್ನ ಹೊಂದಿರುವಂಥದ್ದು. 158 ಹಳ್ಳಿಗಳು, ಆದಿವಾಸಿಗಳು, ಅಲೆಮಾರಿ ಸಮುದಾಯಗಳು, ದಲಿತರು, ಇತರೆ ಸಮುದಾಯಗಳು ತುಂಬ ವಾಸ ಮಾಡುವಂಥ ಒಂದು ದೊಡ್ಡ ಸ್ಟೇಷನ್ ಇದು. ಈ ಸ್ಟೇಷನಲ್ಲಿ ಕೆಲಸ ಮಾಡೋವಂಥವರು ತುಂಬ ಒಂದು ದಕ್ಷ ಅಧಿಕಾರಿಯಾಗಿರಬೇಕು. ಅಂಥ ಒಂದು ಜ್ವಾಲಂತ ಸಮಸ್ಯೆ ಇರುವಂಥ ಈ ಒಂದು ಠಾಣೆಯಲ್ಲಿ 2 ವರ್ಷಗಳಿಗಿಂತ ಹೆಚ್ಚು ಕೆಲಸವನ್ನು ಮಾಡಿ ನಮ್ಮ ಕಟ್ಟೆಮೋಡಿ ಜಾತ್ರೆ, ಅನಗೋಡು ದೊಡ್ಡೇಜೂರು ಜಾತ್ರೆ, ರತ್ನಾಪುರಿ ಜಾತ್ರೆ, ಬಾಚಳ್ಳಿ ಜಾತ್ರೆ, ಇವು ದೊಡ್ಡ ಜಾತ್ರೆಗಳು. ಇವು ಬಹಳ ದೊಡ್ಡ ಜಾತ್ರೆ, ಸಾವಿರಾರು ಜನ ಸೇರ್ತಾರೆ. ಅಲ್ಲಿ ಸಾಕಷ್ಟು ಗಲಾಟೆಗಳಾಗ್ತಾ ಇದ್ದವು ಈ ಹಿಂದೆ. ಆದರೆ ಇವ್ರು ಬಂದ ನಂತರ ಬಹಳ ಒಂದು ರಕ್ಷಣೆ ಮತ್ತು ಆ ಒಂದು ಬಂದೋಬಸ್ತನ್ನು ಬಹಳ ಮುಂಜಾಗ್ರತೆ ಕ್ರಮವಾಗಿ ವಹಿಸಿ ಯಾವುದೇ ಅಹಿತಕರ ಘಟನೆ ಮಾಡದ ರೀತಿ ಒಂದು ನಡೆದಿರೋ ರೀತಿ ಶಾಂತಿ ರೀತಿಯಲ್ಲಿ ನಡೆಸ್ಕೊಟ್ರು. ಈಗ ಮೊದಲನೇ ಆದಂಥ ದೊಡ್ಡೇಜೂರು ಜಾತ್ರೆ ಎಲ್ಲ ಜಾತಿಯವರು ಕೂಡ ಆ ಒಂದು ದೇವಸ್ಥಾನಕ್ಕೆ ಪ್ರವೇಶವನ್ನು ಬಹಳ ಒಂದು ಸಮಾಧಾನಕರವಾಗಿ ಸಮಾನತೆಯಲ್ಲಿ ಹೋಗುವಂಥದ್ದಾಯಿತು. ಕಟ್ಟೆಮೋಡಿ ಜಾತ್ರೆನೂ ಅಷ್ಟೇ, ರತ್ನಾಪುರಿ ಜಾತ್ರೆ ಇನ್ನೇನು ಸ್ಟಾರ್ಟ್ ಆಗ್ತದೆ, ಮತ್ತು ಬಾಚಳಿದು ಆಯಿತು, ಮತ್ತು ಗಾಂಜಾ, ಅಫೀಮು, ಅಕ್ರಮ ಸರಾಯಿ ಇವನ್ನ ತಡೆಗಟ್ಟುವಂಥ ಕೆಲಸದಲ್ಲಿ ಬಹಳ ಒಂದು ದಕ್ಷತೆಯನ್ನು ಕೂಡ ಮೆರೆದಿದ್ದಾರೆ. ಕಟ್ಟೆಮೋಡಿ ಗ್ರಾಮದಲ್ಲಿ ಗಾಂಜಾ ಮಾರುವಂಥವನ್ನ ಹಿಡಿದು ಸದೆ ಬಡ್ದು ಅದು ಒಂದು ಕೆಲಸ ಆಯಿತು. ಇನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸುವಂಥ ಕೆಲಸನೂ ಕೂಡ ಮಾಡಿದ್ರು. ನಮ್ಮ ಕಾಲೇಜ್ ವಿದ್ಯಾರ್ಥಿಗಳಿಗೆ, ಹೈಸ್ಕೂಲ್ ಮಕ್ಕಳಿಗೆ ಇವ್ರಿಗೆ ಪೋಕ್ಸೋ, ಬಾಲ್ಯ ವಿವಾಹ ಆಗುವಂಥ ಒಂದು ಮಾದಕ ದ್ರವ್ಯಗಳು ಜಾಗೃತಿ ಮಾಡುವಂಥದ್ದಾಯಿತು. ಬಿಳಿಗೆರೆ ಗ್ರಾಮದಲ್ಲಿ ದೇವಸ್ಥಾನಕ್ಕೆ ನಿರ್ಬಂಧ ಇದ್ದಾಗ ಆ ಗ್ರಾಮದ ಪರಿಶಿಷ್ಟ ಜಾತಿಯ ಮಾದಿಗ ಸಮುದಾಯಕ್ಕೆ ಆ ಒಂದು ದೇವಸ್ಥಾನಕ್ಕೆ ಪ್ರವೇಶವನ್ನು ಮಾಡಲಿಕ್ಕೆ ತಹಸೀಲ್ದಾರ್ ಜೊತೆ ಸಮನ್ವಯತೆಯನ್ನು ಕಾಪಾಡಿ ಅಲ್ಲಿ ಒಂದು ಸಮಾನತೆಯನ್ನು ಕಲ್ಪಿಸಿ ದೇವಸ್ಥಾನಕ್ಕೆ ಪ್ರವೇಶ ಆಯಿತು. ಬಹಳ ಮುಖ್ಯವಾಗಿ ನನಗೆ ಇವರ ಒಂದು ಕೆಲಸದ ಬಗ್ಗೆ ನಾನು ಹೆಮ್ಮೆ ಪಡುವಂಥದ್ದು ಏನು ಅಂದರೆ, ಕಟ್ಟೆಮೋಡಿ ಗ್ರಾಮದ ರಾಜನಾಯ್ಕ ಅಂತವನು ಒಂದು ಹಿಟ್ ಆ್ಯಂಡ್ ರನ್ ಕೇಸ್ನಲ್ಲಿ ವಾಹನ ಆಕ್ಸಿಡೆಂಟ್ ಆಗಿ ಹೋಗ್ಬಿಡ್ತದೆ, ಪತ್ತೆ ಆಗಲ್ಲ. ಆ ಕುಟುಂಬ ಇವತ್ತು ಬೀದಿಗೆ ಬೀಳುವಂಥ ಸ್ಥಿತಿ ಆಯಿತು. ಪರಿಹಾರ ಸಿಗಲ್ಲ, ಏನೂ ಸಿಗಲಿಲ್ಲ. ಅಳ್ತಾ ಕೂತಿರುವಂಥ ಸಂದರ್ಭದಲ್ಲಿ ಅಯ್ಯಮ್ಮನ ಕರ್ಕೊಂಬಂದ ಸ್ಟೇಷನ್ಗೆ ಕರ್ಕೊಂಬಂದ ಪರಿಸ್ಥಿತಿ ಹೇಳಿದಾಗ ಇವರು ನಮಗೆ ಗೊತ್ತಿಲ್ಲ ಕಾನೂನು 2 ಲಕ್ಷ ರೂಪಾಯಿ ಒಂದು ಪರಿಹಾರವನ್ನು ಜಿಲ್ಲಾಧಿಕಾರಿಗಳಿಂದ ಮಾತಾಡಿ ಆದೇಶ ತರಿಸಿ ಇವ್ರು ರಿಪೋರ್ಟ್ ಹಾಕಿ 2 ಲಕ್ಷ ರೂಪಾಯಿ ಇದು ಚೆಕ್ಕನ್ನು ನಮ್ಮ ರಾಜನಾಯಕರ ಹೆಂಡತಿಯಾದಂಥ ಮಂಜುಳವ್ರಿಗೆ ಅವರ ಮನೆ ಬಾಗಿಲಿಗೆ ಹೋಗಿ ಕೊಟ್ಟಂಥ ಈಗ ಸ್ವಲ್ಪ ದಿನದಲ್ಲಿ ಕೊಟ್ಟರು. ಅದು ನನಗೆ ಭಾಳ ಒಂದು ಮಾನವೀಯ ಇರುವಂಥ ಅಧಿಕಾರಿ ಅನ್ನುವಂಥದ್ದು ನನಗೆ ಸ್ಪಷ್ಟನೆ ಆಯಿತು. ಇಂಥ ದೌರ್ಜನ್ಯ ಪ್ರಕರಣಗಳು, ಅಸ್ಪೃಶ್ಯತೆ, ಜಾತೀಯತೆ, ಬಡವರು, ನೊಂದಂಥವರು ಸ್ಟೇಷನ್ಗೆ ಬಂದಾಗ ಅವ್ರನ್ನ ಬಹಳ ಇವರೇ ಮಾತಾಡಿಸಿ, ನಾನು ಇನ್ಸ್ಪೆಕ್ಟ್ರು ಅನ್ನೋದನ್ನು ಕೂಡ ಮರೆತು ಪೊಲೀಸ್ ರೀತಿ ವರ್ತನೆ ಮಾಡುವಂಥ ಒಬ್ಬ ಸರಳ ಮತ್ತು ಸಜ್ಜನಿಕೆಯ ಒಬ್ಬ ಅಧಿಕಾರಿ ಅಂತ ನಾನು ಹೇಳಿಕೆ ಬಯಸ್ತೀನಿ. ಭಾಳ ಇನ್ನೊಂದು ಮುಖ್ಯವಾಗಿ ಭಿಕ್ಷಾಟನೆ ಮಾಡ್ತಿದ್ದಂಥ ದಾಸಪ್ಪ ಮತ್ತು ಸೋಮಪ್ಪ ಅನ್ನೋರಲ್ಲಿ ಇದ್ದಾರೆ. ಅವರು ಹೂನಾರ ಇಟ್ಕೊಂಡು ನಿಂತಿದ್ದಾರೆ. ಅವರು ಬೀದಿಲಿ ಬೀಳುವಂಥ ಸ್ಥಿತಿ. ಎಲ್ಲ ಪೊಟ್ರೆಗಳಲ್ಲಿ ಅವರ ಮನೆ ಕಟ್ಕೊಳ್ಳಿಕ್ಕೆ ಎಲ್ಲ ಮೂಲ ಸೌಕರ್ಯಗಳನ್ನ ಕೊಡುವಂಥ ಕೆಲಸವನ್ನು ಕೂಡ ಮಾಡಿದ್ರು. ಅವರು ಇವತ್ತು ಬಂದಿದ್ದಾರೆ, ಅವ್ರನ್ನ ಮಾತಾಡಿಸ್ಬೇಕು ಅಂತ ಅಂದ್ಬಿಟ್ಟು ನಮ್ಮ ಬೆಳಕು ಸೇವಾ ಸಂಸ್ಥೆಗೆ ತುಂಬ ಮಕ್ಕಳು ಅಲ್ಲಿ ನಿರ್ಗತಿಕ ಮಕ್ಕಳಿಗೆ ಆಹಾರದ ಸಮಸ್ಯೆ ಆದಾಗ ಅವರು ಮೈಸೂರಿಂದ ಅವರ ಸ್ನೇಹಿತರಿಗೆ ಹೇಳಿ ತರಿಸಿ ಏನೇನು ಬೇಕು ಮಕ್ಕಳಿಗೆ ಎಲ್ಲವನ್ನೂ ಕೂಡ ಆಹಾರ ಪದಾರ್ಥಗಳನ್ನ ಕೊಡಿಸುವಂಥ ಕೆಲಸ ಆಯಿತು. ಈ ಥರ ಒಂದು ಮಾನವೀಯ ನೆಲೆಗಟ್ಟಲ್ಲಿ ಕೆಲಸ ಮಾಡಿದಂಥ ಇಂಥ ಅಧಿಕಾರಿಗಳು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡೋದರಲ್ಲಿ ಅಪರೂಪದಲ್ಲಿ ಅಪರೂಪ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಇವರಿಗೆ ಒಳ್ಳೆಯದಾಗಲಿ, ಇವರ ಕುಟುಂಬಕ್ಕೆ ಒಳ್ಳೆಯದಾಗಲಿ, ಇವರು ನಿವೃತ್ತಿ ಜೀವನ ಸುಖವಾಗಿ ಸಿಗಲಿ ಅಂತ ಹೇಳ್ತಾ ಎಲ್ಲ ನಮ್ಮ ಹುಣಸೂರು ತಾಲೂಕಿನ ಎಲ್ಲ ಬಡವರ ಪರವಾಗಿ, ನೊಂದವ್ರ ಪರವಾಗಿ ಇವತ್ತಿಂದ ಸ್ವಾತಂತ್ರ್ಯ ಸಿಕ್ಕದು ಇದೇ ಇರ್ತದೆ. ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಶುಕ್ರವಾರ ಬಡವರು, ನೊಂದಂಥವರು, ಅಲೆಮಾರಿಗಳು, ಪೌರಕಾರ್ಮಿಕರು, ದಲಿತರು ಎಲ್ಲರ ಪರವಾಗಿ ಅವರಿಗೆ ಒಳ್ಳೇದಾಗಲಿ. ಅವರು ನಮ್ಮಿಂದ ಏನು ನಮ್ಮ ಅವರ ಅವಧಿಯಲ್ಲಿ ನಾವು ಬರ್ತಾ ಇದ್ದ ಸ್ಟೇಷನ್ಗೆ ನಮ್ಮಿಂದ ಏನಾದರೂ ಸಣ್ಣ ಪುಟ್ಟ ಅವ್ರಿಗೆ ಏನಾದರೂ ಸ್ವಲ್ಪ ಮನಸ್ಸಿಗೆ ಏನಾದರೂ ಇದಾಗಿದ್ರೆ ಅದನ್ನು ಹೊಟ್ಟೆಗೆ ಹಾಕೋದು. ಇವರಲ್ಲಿ ಸೇಡ್ ಇಲ್ಲ, ದ್ವೇಷ ಇಲ್ಲ. ಬೇರೆ ಅಧಿಕಾರಿಗಳ ಸೇಡ್ಗಳಿದ್ದಾರೆ, ಇವರಲ್ಲಿ ಸೇಡ್ ಇಲ್ಲ. ಅಲ್ಲೇ ಮರ್ತು ಬಿಡೋದೆ, ಅಲ್ಲೇ ಹೋಯ್ತಾ ಇರೋದೆ. ಈ ಥರದ್ದೆಲ್ಲ ಮಾಡ್ಕೊಂಡು ಬಂದಂಥ ಒಬ್ಬ ಅಧಿಕಾರಿ ಇವತ್ತು ನಿವೃತ್ತರಾಗ್ತಿರೋದು ಸರ್ಕಾರದ ಇದು ಕೆಲಸ. ಅದು ಏನು ಮಾಡೋಕ್ಕಾಗಲ್ಲ.
ಅವರಿಗೆ ನಮ್ಮ ಸಮಸ್ತ ನಮ್ಮ ಹುಣಸೂರು ತಾಲೂಕಿನ ಬಡವರ ಪರವಾಗಿ ಅಭಿನಂದನೆಯನ್ನು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ, ದಲಿತ ಮಹಿಳಾ ಒಕ್ಕೂಟ, ನಮ್ಮ ಅಲೆಮಾರಿ ಸಮುದಾಯ ಎಲ್ಲ ಸೇರಿ ನಾವು ಇವತ್ತು ಅರ್ಪಿಸ್ತಾ ಇದ್ದೀವಿ. ಅವರೊಂದೆರಡು ಮಾತನ್ನು ದಯಮಾಡಿ ಆಡಬೇಕು. ಎಲ್ಲ ನನ್ನ ಕಟ್ಟಮಳವಾಡಿ ಮತ್ತು ನನ್ನ ಹುಣಸೂರು ತಾಲೂಕಿನ ಹುಣಸೂರು ಗ್ರಾಮಾಂತರ ಠಾಣೆ ಸಂಬಂಧಪಟ್ಟಂಥ ಗ್ರಾಮಸ್ಥರೇ, ಬಡ ಜನಗಳೇ, ಗಿರಿಜನಗಳೇ ಮತ್ತು ಅಲ್ಪಸಂಖ್ಯಾತರೇ, ಈಗ ಏನು ಒಂದು 2 ವರ್ಷ 2 ತಿಂಗಳ ಕಾಲ ನಾನು ಕರ್ತವ್ಯನ ನಿರ್ವಹಿಸಿದ್ದೀನಿ. ಈ ಸಂದರ್ಭದಲ್ಲಿ ನಾನು ಬಡಸ್ಥಿತಿನ ಫಸ್ಟು ಅರ್ಥ ಮಾಡಿಕೊಂಡು ಅವ್ರಿಗೆ ತಕ್ಕಂತೆ ಕಾನೂನಲ್ಲಿ ಏನು ಅವ್ರಿಗೆ ಒಂದು ರಕ್ಷಣೆ ಇದೆ ಆ ರಕ್ಷಣೆಯನ್ನು ಕೊಡೋಂಥ ಕೆಲಸ ಮಾಡಿದ್ದೀನಿ. ಮತ್ತು ನಾವು ಕೂಡ ಆ ಬಡತನಕ್ಕೆ ಒಂದು ಸ್ವಲ್ಪ ಸ್ಪಂದಿಸಿ ಸ್ವಲ್ಪ ಸಂತೋಷನ ಉಂಟು ಮಾಡೋಂಥ ಕೆಲಸನ ಮಾಡೋಕ್ಕೆ ಹಲವಾರು ಮಾರ್ಗದರ್ಶಕರು ನಮ್ಗೆ ಕೊಟ್ಟಂಥ ಒಂದು ನೀತಿಯ ಪರವಾಗಿ ಅವ್ರಿಗೆ ಕೊಟ್ಟಿದ್ದೇನೆ. ಇದನ್ನು ಅನ್ಯತೆ ಭಾವಿಸ್ಕೋಬೇಡಿ. ನಾವು ಯಾವತ್ತೇ ಇದ್ದರೂ ನಾವು ನೀವು ಎಲ್ಲರೂ ಒಂದಾಗಿರಬೇಕು. ಆಗಲೇ ಸಮಾಜ ಒಂದು ಒಳ್ಳೆಯ ಮುಖಕ್ಕೆ ಹೋಗುತ್ತೆ, ಒಂದು ದೇಶದ ಅಭಿವೃದ್ಧಿ ಆಗುತ್ತೆ. ಹಾಗಾಗಿ ನೀವು ಇದುವರೆಗೂ ನೀವೆಲ್ಲ ಸಹಕಾರ ಕೊಟ್ಟಿದ್ದೀರಿ. ಅದೇ ರೀತಿ ಮುಂದೆ ಬರುವಂಥ ಅಧಿಕಾರಿ ಕೂಡ ಸಹಕಾರ ಕೊಟ್ಟು ಈ ಒಂದು ಗ್ರಾಮಾಂತರ ಠಾಣೆಗೆ ಒಂದು ಒಳ್ಳೆಯ ಹೆಸರು ಕೀರ್ತಿನ ತರಬೇಕಂತ ಈ ಸಂದರ್ಭದಲ್ಲಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿಮ್ಮೆಲ್ಲರಿಗೂ ವಂದಿಸ್ತೇವೆ.